ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಮತ್ತೆ ಅವಕಾಶ. ಕೇಂದ್ರ ಸರ್ಕಾರದ ಮೂಲಕ ಕೇರಳ ಮಾಡಿದಂತಹ ಲಾಬಿಗೆ ಸಿಎಂ ಕುಮಾರಸ್ವಾಮಿ ಹಾಗಿದ್ರೆ ಮಣಿದ್ರ. ಬಂಡೀಪುರದಲ್ಲಿ ಮತ್ತೆ ರಾತ್ರಿ ಸಂಚಾರಕ್ಕೆ ಅವಕಾಶ ಕೊಡುತ್ತಾ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಮೂಲಕ ಕೇರಳ ನಡೆಸಿದಂತಹ ಲಾಬಿಗೆ ಸಿಎಂ ಕುಮಾರಸ್ವಾಮಿ ಮಣಿದಿದ್ದಾರೆ. ವನ್ಯಜೀವಿ ತಜ್ಞರ ಆಕ್ರೋಶಕ್ಕೆ ಕಾರಣವಾಗಿದೆ ಕುಮಾರಸ್ವಾಮಿ ನಿಲುವು. ವಿವಾದ ಸೃಷ್ಟಿಸಿದೆ ಕೇಂದ್ರ ರಸ್ತೆ ಹೆದ್ದಾರಿ ಪ್ರಾಧಿಕಾರದ ಕಾರ್ಯದರ್ಶಿ ಬರೆದಂತಹ ಪತ್ರ. ಹೆದ್ದಾರಿ ಪ್ರಾಧಿಕಾರದ ಕಾರ್ಯದರ್ಶಿ ವೈಎಸ್ ಮಲಿಕ್ ಬರೆದಂತಹ ಪತ್ರ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಹಿಂದಿನ 4 ಸರ್ಕಾರಗಳು ಕೂಡ ನಿಷೇಧ ತೆರವಿಗೆ ಸಮ್ಮತಿಸಿರಲಿಲ್ಲ. ಆದರೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಂತಹ ಈ ನಿಲುವಿಗೆ ವನ್ಯಜೀವಿ ತಜ್ಞರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯಾಧಿಕಾರಿಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮೂಲಕ ಪ್ರಭಾವ ಬೀರಿದೆ ಕೇರಳ ಸರ್ಕಾರ. ಹಾಗಿದ್ರೆ ಇದಕ್ಕೆ ಈ ಲಾಬಿಗೆ ಮಣಿದ್ರ ಕುಮಾರಸ್ವಾಮಿ. ಸಿಎಂ ಕುಮಾರಸ್ವಾಮಿ ಮತ್ತು ಸಚಿವ ರೇವಣ್ಣ ಭೇಟಿ ವೇಳೆ ನಿತಿನ್ ಗಡ್ಕರಿ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಬಂಡೀಪುರದಲ್ಲಿ ರಾತ್ರಿ ಸಂಚಾರ ಆರಂಭಿಸುವಂತೆ ಕೇಂದ್ರ ಸಚಿವ ಗಡ್ಕರಿ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕೇಂದ್ರ ಸಚಿವರ ಮನವಿಗೆ ಹಾಗಿದ್ರೆ ಸಿಎಂ ಕುಮಾರಸ್ವಾಮಿ ಮತ್ತು ಸಚಿವ ಎಚ್.ಡಿ. ರೇವಣ್ಣ ಮಣಿದ್ರ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಮುಖ್ಯಮಂತ್ರಿಗಳ ನಿಲುವಿಗೆ ವನ್ಯಜೀವಿ ತಜ್ಞರು ಆಕ್ರೋಶಭರಿತವಾಗಿದ್ದಾರೆ. ಹಾಗೆ ಅರಣ್ಯಾಧಿಕಾರಿಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಡೀಪುರದಲ್ಲಿ ಸಂಚಾರ ತೆರವುಗೊಳಿಸುವಂತೆ ಜುಲೈ 11ರಂದು ಪತ್ರ ಬರೆದಂತಹ ಕಾರ್ಯದರ್ಶಿ ವೈಎಸ್ ಮಲಿಕ್ ಅವರ ಈ ಪತ್ರ ಏನಿದೆ, ಈಗ ಇದು ಈ ಒಂದು ವಿಚಾರಕ್ಕೆ ನಾಂದಿ ಹಾಡಿರುವಂಥದ್ದು. ಸಿಎಂ ಕುಮಾರಸ್ವಾಮಿ ಮತ್ತು ಸಚಿವ ರೇವಣ್ಣ ಭೇಟಿ ವೇಳೆ ನಿತಿನ್ ಗಡ್ಕರಿ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಅದರ ಬಳಿಕ ಈಗ ಕಾರ್ಯದರ್ಶಿಗಳು ಪತ್ರವನ್ನ ಏನು ಬರೆದಿದ್ದಾರೆ, ಈ ಪತ್ರದಿಂದ ಗೊತ್ತಾಗ್ತಾ ಇರುವಂತಹ ಅಂಶ ಅಂತಂದ್ರೆ, ಹಾಗಿದ್ರೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಮತ್ತೆ ಅವಕಾಶವನ್ನ ನೀಡ್ತಾ ಇದೆಯಾ ರಾಜ್ಯ ಸರ್ಕಾರ? ಕೇಂದ್ರ ಸರ್ಕಾರದ ಮೂಲಕ ಕೇರಳ ನಡೆಸಿದಂತಹ ಲಾಬಿಗೆ ಸಿಎಂ ಕುಮಾರಸ್ವಾಮಿ ಮಣಿದ್ರ. ಮತ್ತೆ ರಾತ್ರಿ ಸಂಚಾರಕ್ಕೆ ಅವಕಾಶವನ್ನ ಬಂಡೀಪುರದಲ್ಲಿ ಮಾಡಿಕೊಡಲಾಗುತ್ತಾ? ಈ ಹಿಂದೆ 4 ಸರ್ಕಾರಗಳು ಸಂಚಾರ ನಿಷೇಧ ತೆರವಿಗೆ ಸಮ್ಮತಿಸಿರಲಿಲ್ಲ. ಕೇರಳದ ಲಾಬಿ ಬಹಳ ಪ್ರಬಲವಾಗಿದ್ರೂ ಕೂಡ ಯಾವುದೇ ರಾಜ್ಯ ಸರ್ಕಾರ ಬಗ್ಗಿರಲಿಲ್ಲ. ಆದರೆ ಈಗ ಸಿಎಂ ಕುಮಾರಸ್ವಾಮಿ ಹಾಗಿದ್ರೆ ಕೇರಳದ ಲಾಬಿಗೆ ಮಣಿದ್ರ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ. ಎಸ್, ಈ ಕುರಿತನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಶಿಧರ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥದ್ದು ಕೋರ್ಟ್ನಲ್ಲಿರುವಂತಹ ವಿಚಾರ. ಜೊತೆಗೆ ಈ ಹಿಂದಿನ 4 ಸರ್ಕಾರಗಳು ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಕೇರಳದ ಯಾವ ಲಾಬಿಗೂ ಮಣಿದಿರಲಿಲ್ಲ. ಆದರೆ ಈ ಒಂದು ಪತ್ರ ಏನು ಕಾರ್ಯದರ್ಶಿಗಳು ಬರೆದಿದ್ದಾರೆ, ಇದನ್ನು ನೋಡ್ತಾ ಇದ್ರೆ ಹಾಗಿದ್ರೆ ಕುಮಾರಸ್ವಾಮಿ ಅವರು ಮಣಿದ್ರ ಲಾಬಿಗೆ ಎಕ್ಸಾಕ್ಟ್ಲಿ ಪತ್ರದಲ್ಲಿ ಏನಿದೆ ಅಂತ? ಖಂಡಿತವಾಗಿಯೂ ಭಾವನಾ, ಏನು ಕಳೆದ 2009ರಲ್ಲಿ ಕೆಲವು NGO ಸಂಸ್ಥೆಯವರು DCFಗೆ ಒಂದು ಪತ್ರ ಬರೀತಾರೆ. ಬಂಡೀಪುರ ಅರಣ್ಯದಲ್ಲಿ ರಾತ್ರಿ ಸಂಚಾರದ ವೇಳೆ ಹಲವಾರು ಪ್ರಾಣಿಗಳು ಅಪಘಾತಕ್ಕೆ ಸಿಲುಕಿ, ಲಾರಿಗಾಗಿರ್ಬೋದು ದೊಡ್ಡ ದೊಡ್ಡ ವಾಹನಗಳಿಗೆ ಸಿಲುಕಿ ಸಾವನ್ನಪ್ತಿವೆ. ಹೀಗಾಗಿ ರಾತ್ರಿ ಸಂಚಾರವನ್ನ ನಿಷೇಧ ಮಾಡಬೇಕು ಅನ್ನೋ ಒಂದು ಪತ್ರವನ್ನ ಕೆಲವು NGO ಸಂಸ್ಥೆಗಳು ಅಂದಿನ DCF ಆಗಿದ್ದಂತ ರಾಜು ಅವರಿಗೆ ಒಂದು ಪತ್ರ ಬರುತ್ತವೆ. ಆ ಪತ್ರದ ಹಿನ್ನೆಲೆಯಲ್ಲಿ ರಾಜು ಅವರು DC ಆಗಿದ್ದಂತ 9ರಲ್ಲಿ ಮನೋಜ್ ಕುಮಾರ್ ಮೀನಾ, ಚಾಮರಾಜನಗರ DC ಆದಂತ ಮನೋಜ್ ಕುಮಾರ್ ಮೀನಾ ಅವರಿಗೆ ಒಂದು ಪತ್ರ ಬರೀತಾರೆ. ಈ ರೀತಿ ಪ್ರಾಣಿಗಳು ಸಾವಿಗೀಡಾಗ್ತಿದೆ, ಹಾಗಾಗಿ ರಾತ್ರಿ ಸಂಚಾರವನ್ನು ಬಂಡೀಪುರದ ಮೂಲಕ ಕೇರಳ ಮತ್ತೆ ತಮಿಳುನಾಡಿಗೆ ಸಂಚರುವಂತ ರಾತ್ರಿ ಸಂಚಾರವನ್ನು ನಿಷೇಧಿಸಬೇಕು ಅನ್ನೋ ಒಂದು ಪತ್ರ ಬರೀತಾರೆ. ಆ ಪತ್ರದ ಹಿನ್ನೆಲೆಯಲ್ಲಿ ಅಂದಿನ DC ಆಗಿದ್ದಂತ ಮನೋಜ್ ಕುಮಾರ್ ಮೀನಾ ಅವರು ರಾತ್ರಿ ಸಂಚಾರವನ್ನ ನಿಷೇಧ ಮಾಡ್ತಾರೆ. ಹಾಗಾಗಿ ಅಂದಿನಿಂದ ಏನು ಬಂಡೀಪುರದಿಂದ ಕೇರಳಕ್ಕೆ ಸಾಗುವ ರಾಷ್ಟ್ರೀಯ ಹೆದ್ದಾರಿ 812 ಆಗಿರ್ಬೋದು, ಮತ್ತೆ ಬಂಡೀಪುರದ ಮೂಲಕ ಊಟಿಗೆ ತೆರಳುವಂತ ರಸ್ತೆ ರಾತ್ರಿ 9ರಿಂದ ಮುಂಜಾನೆ 6 ಗಂಟೆವರೆಗೆ ಒಂದು ನಿಷೇಧ ಆಗುತ್ತೆ. ಈ ವೇಳೆ ಸಂಚಾರ ಕೂಡ ನಿಷೇಧ ಆಗಿರುತ್ತೆ, ವಾಹನಗಳು ಕೂಡ ಗೇಟ್ ಅಲ್ಲೇ ಇರ್ತವೆ. ಆದ್ರೆ ಅಂದಿನಿಂದ ಕೂಡ ಕೇರಳ ಕೂಡ ಈ ಸಂಚಾರ ರದ್ದುಪಡಿಸಿರೋದನ್ನ ತೆರವುಗೊಳಿಸಬೇಕು ಅನ್ನೋ ಒಂದು ಒತ್ತಾಯ ಮಾಡ್ತಾ ಇರುತ್ತೆ. ಅದಕ್ಕಾಗಿ ಲಾಬಿ ಕೂಡ ಮಾಡುತ್ತೆ, ಕೋರ್ಟ್ ಅಲ್ಲೂ ಕೂಡ ಮೊರೆ ಹೋಗುತ್ತೆ. ಇದ್ಯಾವುದಕ್ಕೂ ಮಣಿಯದಂತ ರಾಜ್ಯ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, 2009 ಇಲ್ಲಿವರೆಗೆ ಏನು 4 ಜನ ಮುಖ್ಯಮಂತ್ರಿಗಳಾಗಿದ್ರು ನಮ್ಮ ರಾಜ್ಯದಲ್ಲಿ. ಯಡಿಯೂರಪ್ಪ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಸದಾನಂದ ಗೌಡ್ರು ಇರ್ಬೋದು, ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರ್ಬೋದು. ಈ 4 ಜನ ಮುಖ್ಯಮಂತ್ರಿಗಳು ಕೂಡ ಆ ಲಾಬಿಗೆ ಮಣಿಯದೆ ಆ ರಾತ್ರಿ ಸಂಚಾರ ನಿಷೇಧವನ್ನ ಮುಂದುವರಿಸಿದ್ರು. ಆದ್ರೆ ಇದೀಗ ಕೇರಳ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರಿ ನಿತಿನ್ ಗಡ್ಕರಿ ಮೂಲಕ ಒಂದು
ಕುಮಾರಸ್ವಾಮಿಗೆ ಒತ್ತಡ ಹಾಕಿದೆ. ಕುಮಾರಸ್ವಾಮಿ ಇದೀಗ ಒಂದು ರಾತ್ರಿ ಸಂಚಾರಕ್ಕೆ ನಾವು ಮುಕ್ತ ಅವಕಾಶ ಮಾಡಿಕೊಡ್ತೀವಿ, ರಾತ್ರಿ ಸಂಚಾರ ನಿಷೇಧವನ್ನ ತೆರವುಗೊಳಿಸ್ತೀವಿ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ವನ್ಯಜೀವಿ ಪ್ರಿಯರಲ್ಲಿ ಇದೊಂದು ಆತಂಕ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಾಡಂಚಿನ ಭಾಗದಲ್ಲಿ ಏನು ಬಂಡೀಪುರ ಚೆಕ್ ಪೋಸ್ಟ್ ಇಂದ ಕೇರಳ ಗಡಿವರೆಗೆ ಒಂದು 24 ಕಿಲೋಮೀಟರ್ ಬರುತ್ತೆ ಈ ರಸ್ತೆಯಲ್ಲಿ ರಾತ್ರಿ ವೇಳೆ ಹಲವಾರು ಪ್ರಾಣಿಗಳು, ದೊಡ್ಡ ದೊಡ್ಡ ಆನೆ, ಕಾಡೆಮೆ ಅಂತ ಪ್ರಾಣಿಗಳು ಕೂಡ ಲಾರಿಗೆ ಆಗಿರ್ಬೋದು ಮತ್ತು ಬೇರೆ ಬೇರೆ ವಾಹನಗಳಿಗೆ ಸಿಲುಕಿ ಸಾವನ್ನಪ್ಪಿರುವಂತ ಘಟನೆ ತುಂಬಾನೇ ಇದೆ. ಈಗಿರುವಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಕೇರಳ ಸರ್ಕಾರಕ್ಕೆ ಲಾಬಿಗೆ ಮಣಿದ್ರ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಎಸ್, ಹಾಗೇನೆ ಶಶಿಧರ್, ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಸಂಚಾರವನ್ನ ಮುಕ್ತಗೊಳಿಸೋದ್ರಿಂದ ಕೇರಳಕ್ಕೆ ಯಾವ ರೀತಿಯ ಲಾಭಗಳಿದೆ ಅಂತ? ಭಾವನಾ, ಏನು ಕೇರಳಕ್ಕೆ ತರಕಾರಿ ಆಗಿರ್ಬೋದು, ಹಾಲಾಗಿರ್ಬೋದು ಮತ್ತು ಬೇರೆ ಬೇರೆ ಹಣ್ಣು ಆಗಿರ್ಬೋದು, ಬೇರೆ ಬೇರೆ ಸರಕುಗಳು ಕೂಡ ಕರ್ನಾಟಕ ರಾಜ್ಯದಿಂದನೇ ಕೇರಳಕ್ಕೆ ಸಾಗಾಟ ಆಗಬೇಕಾಗಿದೆ. ಈ ರಾತ್ರಿ ವೇಳೆ ನಿಷೇಧ ಮಾಡಿದ್ರೆ ನಮಗೆ ಫ್ರೆಶ್ ಆದಂತ ತರಕಾರಿ ಆಗಿರ್ಬೋದು, ಹಾಲಾಗಿರ್ಬೋದು ಸಿಗೋದಿಲ್ಲ. ರಾತ್ರಿ ವೇಳೆಯಲ್ಲಿ ನಮಗೆ ಸಂಚಾರಕ್ಕೆ ತೆರವು ಮಾಡಿಕೊಟ್ರೆ ನಮಗೆ ಮುಂಜಾನೆ ವೇಳೆಗೆ ನಮ್ಮ ಕೇರಳ ರಾಜ್ಯದಲ್ಲಿ ತರಕಾರಿ, ಹಾಲಾಗಿರ್ಬೋದು ಇತರೆ ವಸ್ತುಗಳು ನಮಗೆ ಸುಲಭವಾಗಿ ದೊರೆಯುತ್ತೆ ಅನ್ನೋ ಒಂದು ಮಾಹಿತಿ ಕೇರಳವ್ರದ್ದಾಗಿದೆ. ಹೀಗಾಗಿ ನಮಗೆ ರಾತ್ರಿ ವೇಳೆ ಸಂಚಾರ ತೆರವುಗೊಳಿಸ್ಕೊಡ್ಬೇಕು, ನಮಗೆ ಸಂಚಾರ ಸಗಟು ಸಾಕಾಣಿಕೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ರಾತ್ರಿ ವೇಳೆ ಸಂಚರಿಸುವಂತ ಪ್ರಯಾಣಿಕರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಕೇರಳ ಸರ್ಕಾರದ ಒಂದು ವಾದವಾಗಿದೆ. ಪ್ರತಿಮಾ, ಎಸ್, ಹಾಗೇನೆ ಶಶಿಧರ್, ಈ ಒಂದು ಪತ್ರ ಬಂದ ಮೇಲೆ ಈಗ ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು ಅಥವಾ ಈ ಬಗ್ಗೆ ಏನಾದ್ರೂ ಸಿಎಂ ಮಾತುಕತೆಯನ್ನ ಆಡಿದ್ದು ಇದೆಯಾ ಅಂತ? ಖಂಡಿತವಾಗಿಯೂ ಅವನ ಏನು ಕಳೆದ 2 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಕೇಸ್ ನಡೀತಾ ಇರೋ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಅರಣ್ಯ ಅಧಿಕಾರಿಗಳು ಮತ್ತೆ ಇನ್ನಿತರ ಅಧಿಕಾರಿಗಳು ಕೂಡ ಬಂಡೀಪುರಕ್ಕೆ ಒಂದು ಭೇಟಿ ನೀಡಿದ್ರು. ಈ ವೇಳೆಯಲ್ಲಿ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ಮಾಡಿರೋದ್ರಿಂದ ಏನು ಅನುಕೂಲ ಮತ್ತೆ ಅನಾನುಕೂಲ ಆಗುತ್ತೆ ಏನೋ ಒಂದು ವಿಷಯ ಕುರಿತು ಚರ್ಚೆ ಮಾಡಿದ್ರು. ಈ ವೇಳೆ ಅಧಿಕಾರಿಗಳು ಕೂಡ ಏನು ಬಂಡೀಪುರಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದಂತ ಅಧಿಕಾರಿಗಳು ಕೂಡ ಈ ರಾತ್ರಿ ಸಂಚಾರ ನಿಷೇಧ ಮಾಡೋದು ಕೂಡ ಒಳ್ಳೆಯದೇ, ಪ್ರಾಣಿಗಳಿಗೆ ಸಂಚಾರ ತೆರವು ಮಾಡಿದ್ರೆ ಪ್ರಾಣಿಗಳಿಗೆ ಒಂದು ಅನಾನುಕೂಲ ಆಗುತ್ತೆ, ಪ್ರಾಣಿಗಳು ಸಾವಿಗೀಡಾಗ್ತವೆ ಅನ್ನೋ ಒಂದು ಮಾಹಿತಿ ಕೂಡ ಅಧಿಕಾರಿಗಳು ನೀಡಿದ್ರು. ಆದ್ರೂ ಇವೆಲ್ಲದ್ರ ನಡುವೆನೂ ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದೀಗ ಸಂಚಾರ ತೆರವು ಮಾಡ್ತೀವಿ, ರಾತ್ರಿ ಸಂಚಾರಕ್ಕೆ ಕೇರಳಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತಿರೋದು ಎಲ್ಲ ಒಂದ್ ಕಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಭಾವನಾ, ಎಸ್, ಹಾಗೇನೆ ಶಶಿಧರ್, ಈಗ ಈ ಹಿಂದಿನ ಸರ್ಕಾರಗಳು ಯಾರೂ ಕೂಡ ಬಹಳಷ್ಟು ಬಾರಿ ತಾವು ಹೇಳಿದಂತೆ ಕೇರಳ ಸರ್ಕಾರ ಲಾಬಿಯನ್ನ ನಡೆಸ್ತಲೇ ಇತ್ತು, ಒತ್ತಡವನ್ನು ಹಾಕುವಂತ ತಂತ್ರಗಾರಿಕೆಯನ್ನು ಮಾಡ್ತಾ ಇತ್ತು. ಆದ್ರೂ ಯಾವ ಸರ್ಕಾರವೂ ಜಗ್ಗಿರ್ಲಿಲ್ಲ. ಆದ್ರೆ ಈ ಬಾರಿ ಹಾಗಿದ್ರೆ ಕುಮಾರಸ್ವಾಮಿ ಮತ್ತು ರೇವಣ್ಣ ಎಡವುದ್ರ ಅಂತ? ಖಂಡಿತವಾಗಿಯೂ ಹಿಂದಿನ ಸರ್ಕಾರಗಳು ಏನು ಆದೇಶ ಪಾಲನೆ ಮಾಡ್ಕೊಂಡ್ಬಂದಿದ್ರು ಅದೇ ಆದೇಶವನ್ನು ರಾಜ್ಯದ ಹಿತದೃಷ್ಟಿಯಿಂದ, ಅರಣ್ಯದ ಹಿತದೃಷ್ಟಿಯಿಂದ ಮತ್ತೆ ವನ್ಯಜೀವಿಗಳ ಹಿತದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ಕೂಡ ಇದನ್ನೇ ಮುಂದುವರಿಸಿದ್ರೆ ಎಲ್ಲೋ ಒಂದ್ ಕಡೆ ಒಳ್ಳೇದಾಗ್ತಿತ್ತು ಅನ್ನೋ ಒಂದು ವನ್ಯಜೀವಿ ತಜ್ಞರಲ್ಲಿ ಒಂದು ಕೇಳಿ ಬರ್ತಾ ಇದೆ. ಆದ್ರೆ ಇದ್ಯಾವುದಕ್ಕೂ ಕೇರಳದ ಲಾಬಿಗೆ ಮಣಿಯದಂತ ಈ ಹಿಂದಿನ ಸರ್ಕಾರಗಳು. ಶಶಿಧರ್, ಧನ್ಯವಾದಗಳು ತಮ್ಮ ಮಾಹಿತಿಗೆ. ಈಗ ಅರಣ್ಯ ಇಲಾಖೆಯ ನಿವೃತ್ತ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ಮದನ್ ಗೋಪಾಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮದನ್ ಗೋಪಾಲ್ ಅವರೇ, ನಮಸ್ಕಾರ. ನಮಸ್ಕಾರ. ಮದನ್ ಗೋಪಾಲ್ ಅವರೇ, ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಈಗ ಮತ್ತೆ ಅವಕಾಶ ಕಲ್ಪಿಸಲಿಕ್ಕೆ ಮುಂದಾಗ್ತಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನುವಂತಹ ಮಾಹಿತಿ. ತಾವು ಒಬ್ಬ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಪ್ರಧಾನ ಕಾರ್ಯದರ್ಶಿಯಾಗಿ ಏನ್ ಹೇಳ್ತೀರಿ ಇಂಥದೊಂದು ಬೆಳವಣಿಗೆ ಬಗ್ಗೆ? ಇದು ಮಾರಕ ಆಗಬಹುದು ಅಂತ? ಅಲ್ಲ, ಇಂತ ಒಂದು ತಪ್ಪು ನಿರ್ಧಾರ ತಗೋಬಾರ್ದು ಅಂತ ನನಗೆ ಅನ್ಸೋದು. ಯಾಕಂದ್ರೆ ಮುಖ್ಯಮಂತ್ರಿ ಅವರಿಗೆ ನನ್ನ ಮನವಿ ಏನಂದ್ರೆ, ಇದು ತರಾತುರಿಯಲ್ಲಿ ನಿರ್ಣಯ ತಗೊಂಡ ವಿಷಯ ಅಲ್ಲ ಅದು. ಇದರ ಬಗ್ಗೆ ಬಹಳ ಹಿಂದೆ ಬಹಳ ಸಾಲ ಚರ್ಚೆ ಆಗಿ ಬಹಳ ವಿವರದಿಂದ ಅದಕ್ಕೊಂದು ತಜ್ಞರ ಸಮಿತಿಯಲ್ಲಿ ಚರ್ಚೆ ಮಾಡಿ ಇದು ಆ ರೀತಿ ಯಾವ ರೀತಿ ಅನಾಹುತ ಆಗುತ್ತದೆ, ಅದು ರಾತ್ರಿ ಸಂಚಾರ ಅಲೋ ಮಾಡಿದ್ರೆ ಅಂತ ಒಂದು ನಿರ್ಣಯ ಬಂದು ಅದಕ್ಕೆ ನಾವು ರಾತ್ರಿ ಸಂಚಾರ ಅಲೋ ಮಾಡ್ತಾ ಇಲ್ಲ. ಮತ್ತೆರಡನೇದಂದ್ರೆ, ನಾವು ಸುಮಾರು ಒಂದು 50-100 ವಾಹನಗಳ ಬಗ್ಗೆ ಯೋಚನೆ ಮಾಡ್ತಾ ಬಿಟ್ಟು ಸಾವಿರಾರು ಕಾಡು ಪ್ರಾಣಿಗಳ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ ನಾವು? ಅಲ್ಲಿ ವೈಲ್ಡ್ ಲೈಫ್ ಟ್ರಸ್ಟ್ ನವರೊಂದು ಸಂಶೋಧನೆ ಮಾಡಿದ್ದಾರೆ. ಸಂಶೋಧನೆ ಪ್ರಕಾರ ಅಲ್ಲಿ ರಾತ್ರಿ ಸಂಚಾರ ಮಾಡುವಾಗ ಟೈಮ್ ವೈಸ್ ಅವರ್ಲಿ ಬೇಸಿಸ್ ಪ್ರತಿ ಗಂಟೆಯಲ್ಲಿ ಯಾವ ರೀತಿ ಈ ಕಾಡು ಪ್ರಾಣಿಗಳು ಅಲ್ಲಿ ಈ ಕಡೆ ರೋಡ್ ನಿಂದ ಆ ಕಡೆ ಬರ್ತದಂತ ಸ್ಪಷ್ಟವಾದಂತ ಒಂದು ವೈಜ್ಞಾನಿಕವಾದ ಸಂಶೋಧನೆ ಮಾಡಿರೋ ಮಾಹಿತಿ ಇದೆ.
ಎಲ್ಲಾ ಮಾಹಿತಿ ಇಟ್ಕೊಂಡು ಕೂಡ ಈ ರೀತಿ ರಾತ್ರಿ ಸಂಚಾರ ಅಲೋ ಮಾಡೋದಂದ್ರೆ ಬಹಳ ಅದು ಸರಿಯಲ್ಲ ನನ್ನ ಪ್ರಕಾರ. ನನ್ನ ಮುಖ್ಯಮಂತ್ರಿ ಅವರು ಈ ರೀತಿ ತರಾತುರಿಯಲ್ಲಿ ನಿರ್ಣಯ ತಗೊಂಡಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಅವ್ರಿಗೆ ನನ್ನ ಒಂದು ನಿವೃತ್ತ ಅಧಿಕಾರಿ ಮಾತ್ರ ಅಲ್ಲ, ಒಬ್ಬ ಈ ಕಾಡು ಪ್ರಾಣಿಗಳು ಮತ್ತೆ ಈ ಪರಿಸರ ಬಗ್ಗೆ ಪ್ರೇಮ ಇರುವಂತ ಒಂದು ವ್ಯಕ್ತಿಯಾಗಿ ನಾನೊಂದು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಅಂತ ನಿರ್ಣಯ ತಗೋಬೇಡ. ಈಗಿರುವ ರಾತ್ರಿ ಸಂಚಾರ ಯಾವ ರೀತಿ ಇದೆಯೋ, ಯಾವ ರೀತಿ ನಿಷೇಧ ಮಾಡಿದಾರೋ ನಿಷೇಧ ಮುಂದುವರಿಸಬೇಕಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಮದನ್ ಗೋಪಾಲ್ ಅವರೇ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಈಗ ನಿವೃತ್ತ ಅಧಿಕಾರಿಗಳು ಕೂಡ ಮಾತನಾಡ್ತಾ ಹೇಳ್ತಿದ್ರು, ಇಂಥದ್ದೊಂದು ನಿರ್ಧಾರ ನಿಜಕ್ಕೂ ಕೂಡ ತಪ್ಪಾಗುತ್ತೆ. ವಿವಾದ ಸೃಷ್ಟಿಸಿದ ಸಿಎಂ ಅವರ ನಿಲುವು ಕೇಂದ್ರ ಸರ್ಕಾರದ ಮೂಲಕ ಕೇರಳದ ಲಾಬಿಗೆ ಹಾಗಿದ್ರೆ ಕುಮಾರಸ್ವಾಮಿ ಮಣಿದ್ರ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರಾ? ಮುಂದಿನ ದಿನಗಳಲ್ಲಿ ಅವರು ಏನು ಉತ್ತರವನ್ನು ಕೊಡ್ತಾರೆ, ಪ್ರತಿಕ್ರಿಯೆ ಕೊಡ್ತಾರೆ, ಕಾದು ನೋಡಬೇಕಾಗಿದೆ.